ಪಂಚಮಿ ಹಬ್ಬ ಅಂದ್ರೆ ಮನೆ ತುಂಬಾ ಹಬ್ಬದ ವಾತಾವರಣ ಇರುತ್ತೆ ಅಲ್ವಾ. ಈ ಹಬ್ಬದ ಸ್ಪೆಷಲ್ ಆಗಿ ಇವತ್ತು ನಾವು ಸಿಂಪಲ್ ಆಗಿ ಬೆಲ್ಲದ ಕೊಬ್ಬರಿ ಉಂಡೆ ಮಾಡೋಣ. ತುಂಬಾ ಈಸಿ ಇಂಗ್ರೀಡಿಯೆಂಟ್ಸ್ ಇಂದ ರೆಡಿ ಆಗುತ್ತೆ. ಟೇಸ್ಟ್ ಸೂಪರ್ ಆಗಿರುತ್ತೆ. ಜಾಸ್ತಿ ಸಮಯನೂ ತಗೊಳ್ಳೋದಿಲ್ಲ. ಮಕ್ಕಳಿಗೂ ತುಂಬಾ ಇಷ್ಟ ಆಗುವಂತ. ನಮಸ್ಕಾರ ರೀ, ವೆಲ್ಕಮ್ ಟು ಅವರ್ ಚಾನೆಲ್ ಸ್ಪೈಸ್ ತಡ್ಕ ಕನ್ನಡ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಏನಿದೆ ಅಂತ ನೋಡ್ಕೊಂಬರೋಣ. 2 ಕಪ್ ಅಷ್ಟು ಹಸಿ ಕೊಬ್ಬರಿನ ತುರ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ಬಾದಾಮಿ ಮತ್ತು ಗೋಡಂಬಿನ 1 ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ. ಮಾಡೋದು ತುಂಬಾ ಸುಲಭನೇ, ಬನ್ನಿ ರೆಸಿಪಿ ನೋಡ್ಕೊಂಬರೋಣ. ಮೊದಲಿಗೆ ಹಸಿ ಕೊಬ್ಬರಿ ಹಿಂದೆ ಇರೋ ಸಿಪ್ಪೆನ ತೆಗೆದು ಕ್ಲೀನ್ ಮಾಡಿ ತುರ್ಕೊಂಡಿದ್ದೀನಿ, ಅಥವಾ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಬೇಡಿ. ಇವಾಗ ಒಂದು ಬಾಣಲಿಯಲ್ಲಿ 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಏನೇ ಸ್ವಲ್ಪ ಹುರ್ಕೊಳ್ಳೋಣ. ಕೊಬ್ಬರಿಯಿಂದ ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಂಡ್ರೆ ತುಂಬಾ ಒಳ್ಳೇದು. ಆದ್ರೆ ಕಲರ್ ಚೇಂಜ್ ಆಗದೆ ಇರಲಿ. ಲೋ ಫ್ಲೇಮ್ ಅಲ್ಲಿನೇ ಇದ್ದಾಗ 1 ಕಪ್ ಅಷ್ಟು ತುರ್ಕೊಂಡಿರೋದ್ ಬೆಲ್ಲ ಅಥವಾ ಸಣ್ಣದಾಗಿ ಜಜ್ಕೊಂಡಿರೋದ್ ಬೆಲ್ಲನ ಹಾಕೊಳ್ಳೋಣ. ಬೆಲ್ಲ ಮೆಲ್ಟ್ ಆಗುತ್ತಾ ಬಂದಾಗ ಕೊಬ್ಬರಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಹಾಕೊಳ್ಳೋಣ. ಈಗ 1 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ಚರ್ ಈಗ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನ ಸ್ವಲ್ಪ ತಣ್ಣಗಾಗಲು ಬಿಡಿ. ತಣ್ಣಗಾದ್ಮೇಲೆ ಕೈಯಲ್ಲಿ ಹಿಡಿಯುವಷ್ಟು ಆದಾಗ ಕೈಯಲ್ಲಿ ಸ್ವಲ್ಪ ತುಪ್ಪ ಹಚ್ಕೊಂಡು ಸ್ವಲ್ಪ ಮಿಕ್ಸ್ಚರ್ ತಗೊಂಡು ಉಂಡೆಗಳನ್ನ ಮಾಡ್ಕೊಳ್ಳೋಣ. ನಮ್ಮ ಟೇಸ್ಟಿ ಮತ್ತು ಸಾಫ್ಟ್ ಫ್ರೆಶ್ ಕೊಬ್ಬರಿಯಿಂದ ಬೆಲ್ಲದ ಉಂಡೆ ರೆಡಿ ಟು ಟೇಸ್ಟ್. ಈ ಶ್ರಾವಣ ಮಾಸದಲ್ಲಿ ಈಸಿ ರೆಸಿಪಿನ ಟ್ರೈ ಮಾಡಿ ಎಂಜಾಯ್ ಮಾಡಿ. ಈ ಸಿಂಪಲ್ ಹೋಮ್ ಮೇಡ್ ಉಂಡೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ. ಮತ್ತೆ ಸಿಗೋಣ ಇನ್ನೊಂದು ಟೇಸ್ಟಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಕುಕ್ ವಿತ್ ಲವ್, ಸರ್ವ್ ವಿತ್ ಎ ಸ್ಮೈಲ್. ರೊಟ್ಟಿ ಪಂಚಮಿ ಹಬ್ಬದ ಶುಭಾಶಯಗಳು.